ಸೆಪ್ಟೆಂಬರ್ 25, 1990ರಂದು ಲಾಲ್ ಕೃಷ್ಣ ಅಡ್ವಾಣಿ ರಾಮ್ ರಥ ಯಾತ್ರೆ ಪ್ರಾರಂಭ ಮಾಡ್ತಾರೆ. ಇದರ ಜೊತೆಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡುವ ಜನಸಮರ್ಥನೆ ರಚನೆಯಾಗಿತ್ತು. ಈ ಯಾತ್ರೆ ಎಲ್ಲಿಂದ ಹೋಗ್ತಾ ಇತ್ತು ಅಲ್ಲಿ ಹಿಂದೂಗಳೆಲ್ಲರೂ ಒಂದಾಗಲು ಪ್ರಾರಂಭ ಮಾಡಿದ್ರು. ಮತ್ತೆ ಆ ಸಮಯದಲ್ಲಿ ಕೇಂದ್ರದಲ್ಲಿ ವಿ.ಪಿ. ಸಿಂಗ್ ಅವರ ವೀಕ್ ಸರ್ಕಾರ ಇತ್ತು. ಮತ್ತೆ ಅದಕ್ಕೆ ಬಿಜೆಪಿಯ ಹೊರಗಿನಿಂದ ಸಪೋರ್ಟ್ ಕೂಡ ಇತ್ತು. 11 ಅಕ್ಟೋಬರ್ 1990ರಂದು ಯಾತ್ರೆ ಬಿಹಾರದ ಸಮಸ್ತಿಪುರ ತಲುಪುತ್ತೆ. ಆಗಿನ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಶಾಂತಿ ಭಂಗ ಹೆಸರಲ್ಲಿ ಲಾಲ್ ಕೃಷ್ಣ ಅಡ್ವಾಣಿ ಅವರನ್ನ ಅರೆಸ್ಟ್ ಮಾಡಿಸ್ತಾರೆ. ಅಡ್ವಾಣಿ ಅವರು ಅರೆಸ್ಟ್ ಆಗ್ತಾ ಇದ್ದಂತೆ ಜನತಾದಳಕ್ಕೆ ನೀಡಿರುವ ಸಮರ್ಥನೆ ವಾಪಸ್ ಪಡೀತಾರೆ. ಮತ್ತೆ 27 ದಿನಗಳ ನಂತರ ನವೆಂಬರ್ 7, 1990ರಂದು ವಿ.ಪಿ. ಸಿಂಗ್ ಅವರ ಸರ್ಕಾರ ಬೀಳುತ್ತೆ. ಆಗ ವಿಶ್ವ ಹಿಂದೂ ಪರಿಷತ್ ಘೋಷಣೆ ಮಾಡುತ್ತೆ, ಯಾತ್ರೆ ನಿಂತು ಹೋಗಿದ್ರೆ ಸಾಧು ಸಂತರು ಮತ್ತೆ ಕಾರ್ ಸೇವಕರು ಅಯೋಧ್ಯೆಗೆ ಹೋಗಿ ಕಾರ್ ಸೇವೆ ಮಾಡ್ತಾರೆ ಅಂತ. ಮತ್ತೆ ಅಕ್ಟೋಬರ್ 30, 1990ರಂದು ಸಾವಿರಾರು ಕಾರ್ ಸೇವಕರು ಅಯೋಧ್ಯೆಗೆ ಹೋಗ್ತಾರೆ. ಇವತ್ತಿನ ಸಮಾಜವಾದಿ ಪಾರ್ಟಿಯ ಆಗಿನ ಮುಖ್ಯಮಂತ್ರಿ ಮುಲಾಯಂ ಸಿಂಗ್ ಯಾದವ್ ಕಾರ್ ಸೇವಕರ ಮೇಲೆ ಏರ್ ಗ್ಯಾಸ್ ಮತ್ತೆ ಗೋಲಿ ಹಾರಿಸುವ ಆದೇಶ ನೀಡ್ತಾರೆ. ಇದರಲ್ಲಿ 17ಕ್ಕೂ ಹೆಚ್ಚು ಜನ ಕಾರ್ ಸೇವಕರು ಸತ್ತು ಹೋಗ್ತಾರೆ. ನೂರಾರು ಜನರಿಗೆ ಗಾಯಗಳಾಗತ್ತೆ. ಮತ್ತೆ ಇಲ್ಲಿಂದನೇ ಬಿಜೆಪಿ ಹಿಂದೂಗಳ ನೆಚ್ಚಿನ ಪಕ್ಷ ಅಲ್ಲ, ಬದಲಾಗಿ ಹಿಂದೂಗಳ ಶಕ್ತಿ ಆಗೋಯ್ತು. ಇಂಥದ್ದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.